ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ಪೀಳಿಗೆಗಾಗಿ ಹಿಂದೂ ಸಮಾಜೋತ್ಸವ ಸತೀಶ್ ಪೂಜಾರಿ. ಹರಪನಹಳ್ಳಿ ತಾಲೂಕಿನ ಹೊಸಕೋಟೆ ಗ್ರಾಮದ ರಂಗಮಂದಿರದಲ್ಲಿ ದಿನಾಂಕ 10/2/2026 ಮಂಗಳವಾರದಂದು ಸಂಜೆ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಕರ್ನಾಟಕದ ಸಂಚಾಲಕರಾದ ಸತೀಶ್ ಪೂಜಾರಿ ಪೂಜೆ ನೆರವೇರಿಸಿ ಮಾತನಾಡಿ, ಭಾರತದ ದಾಸಮುಕ್ತ ಜೀವನ ಹೋಗಲಾಡಿಸಲು ವಾಟ್ಸಪ್ ಹಾಗೂ ಫೇಸ್ಬುಕ್ನಿಂದಲ್ಲ, ಹುತಾತ್ಮರಾಗಿರುವ ಸ್ವಾತಂತ್ರ್ಯ ಸಂಗ್ರಾಮದವರಿಂದ ನಾವು ಅವರನ್ನು ಸ್ಮರಿಸಬೇಕಾಗಿದೆ. ಅದಕ್ಕಾಗಿ ಹಿಂದೂ ಸಮಾಜೋತ್ಸವ ಇನ್ಯಾವುದೋ ಮತೀಯರ ಮೇಲೆ ದಬ್ಬಾಳಿಕೆ, ಆಕ್ರಮಣ, ದಿಗ್ಬಂಧನ ಮಾಡುವುದಲ್ಲ. ಹಿಂದೂ ಸಮಾಜದ ಪರಾಕ್ರಮಿಗಳ ಬಗ್ಗೆ ಇಂದಿನ ಯುವಕರಿಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ಹಿಂದೂ ಸಮಾಜೋತ್ಸವ ಸಂಘದ 100ನೇ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ 1925ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿ ಇದು 100ನೇ ವರ್ಷದ ಆಚರಣೆ. ತಾಯಂದಿರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು, ದೇಶದ ಆಚಾರ ವಿಚಾರಗಳನ್ನು ತಿಳಿಸಬೇಕು. ನಾವೆಲ್ಲ ಒಂದಾಗಿ ಈ ಸಮಾಜವನ್ನು ಕಟ್ಟುವ ಮೂಲಕ ವಿಶ್ವಗುರು ಭಾರತಾಂಬೆಯಾಗಿರುವುದು ನಮ್ಮೆಲ್ಲರ ಪುಣ್ಯ ಎಂದು ಹೇಳಿದರು. ಹೊಸಕೋಟೆ ಜಾತಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ, ಡಚ್ಚರು, ಫ್ರೆಂಚರು, ಇಂಗ್ಲಿಷರು ನಮ್ಮ ಸಂಪತ್ತನ್ನು ದೋಚಿಕೊಂಡು ಹೋಗಿದ್ದಾರೆ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿ ಹೋಗಿದ್ದಾರೆ. ಇಂದಿನ ರಾಜಕೀಯ ಬಂದು ಜಾತಿ ಬಿಡುಗಡೆ ಮಾಡಿದ್ದಾರೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಇವನಾರವ, ಇವ ನಮ್ಮವ ಎಂದು ಸಾರಿದರು. ಇಂದಿನ ಯುವಕರು ಡ್ರಗ್ಸ್ಗೆ ಮಾರು ಹೋಗಿದ್ದಾರೆ. ದುಶ್ಚಟಗಳಿಂದ ದೂರವಿರಬೇಕು. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರ, ಸಂಸ್ಕೃತಿ ನೀಡಬೇಕು. ಮುಂದಿನ ದಿನಗಳಲ್ಲಿ ದೇಶವನ್ನಾಳುವ ನಾಯಕರಾಗಿರಬೇಕು. ಕೃಷಿ ಕಾಯಕವೇ ಶ್ರೇಷ್ಠ ಕಾಯಕ. ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ನಾವೆಲ್ಲರೂ ಒಂದೇ. ಇತ್ತೀಚೆಗೆ ಮೊಬೈಲ್ಗಳು ಬಂದು ಇಡೀ ಸಮಾಜವನ್ನು ಹಾಳೆ ಮಾಡುತ್ತಿವೆ. ಇದೇ ಸಂದರ್ಭದಲ್ಲಿ ದೇಶಕ್ಕೆ ಹೋರಾಡಿದವರ ಬಗ್ಗೆ ತಿಳಿಸಿದರು. ಭಾರತಾಂಬೆಯ ಭಾವಚಿತ್ರವನ್ನು ಹೆಣ್ಣು ಮಕ್ಕಳ ಕುಂಭದೊಂದಿಗೆ ವಿವಿಧ ವಾದ್ಯಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ HS ಶೇಖರಪ್ಪ ಅಧ್ಯಕ್ಷತೆ ವಹಿಸಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕರು, ಹೊಸಕೋಟೆ ಮಹಿಳೆಯರು, ಗ್ರಾಮಸ್ಥರು ಹಾಗೂ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಇನ್ಯಾವುದೋ ಮತೀಯ ಮೇಲೆ ಅಥವಾ ಇನ್ಯಾವುದೋ ಮತದ ಮೇಲೆ ದಬ್ಬಾಳಿಕೆಯನ್ನು ಮಾಡಬೇಕು, ಮತ್ತಾರ ಮೇಲೆ ನಾವು ಆಕ್ರಮಣವನ್ನು ಮಾಡಬೇಕು, ಅವರಿಗೆ ದಿಗ್ಬಂಧನವನ್ನು ಹಾಕಬೇಕು ಅಂತೇಳಿ ಅಲ್ಲ. ಹಿಂದೂ ಸಮಾಜದ ಛಾತ್ರ ಪರಂಪರೆಯನ್ನ, ಹಿಂದೂ ಸಮಾಜದ ಶಾಸ್ತ್ರ ಪರಂಪರೆಯನ್ನ, ಹಿಂದೂ ಸಮಾಜದ ತಾಯಂದಿರನ್ನ, ಹಿಂದೂ ಸಮಾಜದ ವೀರ ಪರಾಕ್ರಮಿಗಳ ಬಗ್ಗೆ ನಮ್ಮ ಮುಂದಿನ ಯುವ ಪೀಳಿಗೆಗೆ ತಿಳಿಸಬೇಕು. ಅದಕ್ಕಾಗಿ ಈ ಹಿಂದೂ ಸಮಾಜೋತ್ಸವ ಸಂಘದ 100ನೇ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಫ್ರೆಂಚರು, ಡಚ್ಚರು, ಇಂಗ್ಲೆಂಡರೆಲ್ಲ ಬಂದು ದಾಳಿ ಮಾಡಿ ನಮ್ಮ ದೇಶದ ಸಂರಕ್ಷಣೆ ಮಾಡ್ಕೊಂಡು ಲೂಟಿ ಮಾಡಿದ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಕೂಡ ಹಾಳು ಮಾಡ್ತಾ ಬಂದು ನಾವು ಸಣ್ಣದಾಗ ಅನೇಕ ಸಂಸ್ಕೃತಿ ನಮ್ಮಲ್ಲಿತ್ತು. ನಾವೆಲ್ಲರೂ ಯಾರಂತಂದ್ರೆ ಇವ್ರ ಅಣ್ಣ ಮಾಡಿದ್ರೆ ಅವ್ನ ಅಡ್ಡರಿಗೂ ಅವನು ನಡೆಯ ಇವ್ನು ಮಾವಂತ. ಇತ್ತೀಚಿನ ರಾಜಕೀಯ ಬಂದು ಜಾತಿಯನ್ನು ಬಿಡುಗಡೆ ಮಾಡಿ ನಾವೆಲ್ಲರೂ ಹಿಂದೂಗಳು. ಬಸವಣ್ಣ 12ನೇ ಶತಮಾನ ಹೇಳಿದ್ರು, ಇವನಾರವ ನೆನೆಸಿದಯ್ಯ, ಇವ ನಮ್ಮವ ನೆನೆಸಯ್ಯ, ಕೂಡದ ಸಂಗಮ ದೇವ ನಿಮ್ಮ ಮನೆಯ ಮಗನ ನೆನೆಸಯ್ಯ.